ಆತ್ಮೀಯ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ ಇವಾಗ ನಾವು ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇದು ನೋಡ್ತಾ ಇರೋದು ಮೂರನೇ ಪ್ರಾಬ್ಲಮ್. ಸೊ ಇಲ್ಲಿ ಪ್ರಾಬ್ಲಮ್ ನಿಮ್ಮ ಹತ್ರ ಇದೆ, ಸೊ ಸೊಲ್ಯೂಷನ್ ನೋಡ್ತಾ ಹೋಗಿ. ಸೊ ಇಲ್ಲಿ income and expenditure report for the year ending 31st March 2013. So here expenditure and here income. So now debit side ಎಲ್ಲ expenditure ಅನ್ನು ಪ್ರೆಸೆಂಟ್ ಮಾಡ್ತಾ ಇದೀವಿ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಅನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಇವಾಗ ನಮ್ಮಲ್ಲಿ ಪ್ರಾಬ್ಲಮ್ ಅಲ್ಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಾರ. ನಾವು ಪೇಮೆಂಟ್ ಸೈಡ್ ನೋಡ್ತಾ ಹೋಗ್ಬೇಕು. ಫಸ್ಟ್ ಯಾವ ಸೈಡ್? ಪೇಮೆಂಟ್ ಸೈಡ್. ಸೊ ಇಲ್ಲಿ ನೋಡಿ, ಪೇಮೆಂಟ್ ಸೈಡ್ ನಲ್ಲಿ ಮೊದಲನೇ ಏನಿದೆ? ಸ್ಯಾಲರಿ ಬೈ ಸ್ಯಾಲರಿ ಅಂತ ಇದೆ. ಸೊ ಸ್ಯಾಲರಿ ಇಸ್ ಎಕ್ಸ್ಪೆನ್ಸ್. So it should be taken debit side directly rupees 1 lakh direct out of column because there is no adjustment has been given. Salary ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ಹೌದಾ? ಸೊ ಹೀಗಾಗಿ ನಾವು ಸ್ಯಾಲರಿ ಅನ್ನು ಡೈರೆಕ್ಟ್ ಔಟರ್ ಕಾಲಮ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಬೈ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್. ಸೊ ಹಿಯರ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಇಟ್ ಈಸ್ ಆನ್ ಅಸೆಟ್, ಇಟ್ ಈಸ್ ಆನ್ ಫಿಕ್ಸ್ಡ್ ಅಸೆಟ್. ಸೊ ಇಲ್ಲಿ ಸ್ಥಿರ ಆಸ್ತಿ ಇರೋದ್ರಿಂದ ಇದ್ರ ಮೇಲೆ ಡೆಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಿ ಫಸ್ಟ್ ಅಮೌಂಟ್ ಅನ್ನು ನಾವು ತಗೋತೀವಿ. ಮೇನ್ ಅಮೌಂಟ್ ಏನಾದ್ರು ಬ್ಯಾಲೆನ್ಸ್ ಶೀಟ್ ಹೋಗ್ತದೆ. ಸೊ ನಾವು ಇದ್ರ ಮೇಲೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಸೊ ನಾವು ಅಡ್ಜಸ್ಟ್ಮೆಂಟ್ ನಲ್ಲಿ ನೋಡೋಣ ಡೆಪ್ರಿಸಿಯೇಷನ್ ಬಗ್ಗೆ ಏನು ಹೇಳಿದ್ದಾರೆ. ಡೆಪ್ರಿಸಿಯೇಟ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಬೈ 20%, ಹೌದಾ? ಇನ್ಸ್ಟ್ರೂಮೆಂಟ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಮೇಲೆ 20% ಡೆಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಟು ಡೆಪ್ರಿಸಿಯೇಷನ್ ಅಂತ ಹೆಡಿಂಗ್ ಹಾಕಿ step by step. One, instruments and equipments. Instruments and equipments. Bracket ನಲ್ಲಿ ಎಷ್ಟು ಕೊಟ್ಟಾರೆ ಅಮೌಂಟ್? 2,40,000. 2,40,000 into 20%. That is nothing but rupees 48,000. So after calculating, we are getting 48,000. So 2,40,000 into 20% ಮಾಡಿದಾಗ ನಮಗೆ ಎಷ್ಟು ಸಿಗ್ತದೆ? 48,000 ರೂಪಾಯಿ ಸಿಗ್ತದೆ. ಸೊ ನಾವು ಡೆಪ್ರಿಸಿಯೇಷನ್ ಹೆಡಿಂಗ್ ಹಾಕಿ ನೋಡ್ಕೊಳ್ಳೆ ಮತ್ತೊಂದು ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ ಕೊಟ್ಟಿರ್ತಾರೆ, ನಾವು ಅದನ್ನು ತಗೊಂಡ್ರೆ ಮುಂದೆ ತಗೊಂಡು, ಹೌದಾ? ಅಂಡ್ ಫರ್ನಿಚರ್ ಬೈ 10%. ಸೊ ಫರ್ನಿಚರ್ ಮೇಲೆ ಕೂಡ ಹೇಳಿದ್ರೆ 10% ಅಂತ ಹೇಳಿ. ಫರ್ನಿಚರ್ ಅಮೌಂಟ್ ಎಷ್ಟು ನೋಡಿ? ಫರ್ನಿಚರ್ ಅಮೌಂಟ್ 1,20,000 ಅದ. ಆ 1,20,000 10% ತಗೊಂಡು ಟು ಫರ್ನಿಚರ್ 20,000 into 10%. Sorry, 1,20,000 into 10%. So that is 12,000. So ಎರಡನ್ನೂ ನಾವು ಅಡ್ಜಸ್ಟ್ಮೆಂಟ್ ಕಾಲಮ್ ಅಲ್ಲಿ ಟೋಟಲ್ ಮಾಡ್ಕೊಂಡ್ರೆ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡೋದು. So 48,000 plus 12,000 that is 60,000. So 48,000 plus 12,000 60,000 ನಾವು ಔಟರ್ ಕಾಲಮ್ ಅನ್ನು ಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಕ್ಯೂಸ್ ಮೀ, ಬೈ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಬೈ ಡೈರೆಕ್ಟ್ ಎಕ್ಸ್ಪೆನ್ಸ್ ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿರಂಗಿಲ್ಲ. ಸೊ ಹೀಗಾಗಿ ನಾವು ಡೈರೆಕ್ಟ್ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ rupees 36,000. ನೆಕ್ಸ್ಟ್, ಬೈ ಗವರ್ಮೆಂಟ್ ಸೆಕ್ಯೂರಿಟೀಸ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅಸೆಟ್. ಸೊ ಇದು ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ, ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ ಅಲ್ಲ. ನೆಕ್ಸ್ಟ್, by office expenses. The word expense itself highlights that it should come under expenditure. ಆ expense ಅನ್ನೋ ವರ್ಡ್ ಹೇಳ್ತದ, ಯಾವ ಹೆಡ್ ನಲ್ಲಿ ಬರ್ತದದು? ಎಕ್ಸ್ಪೆಂಡಿಚರ್ ಹೆಡ್ ನಲ್ಲಿ ಬರ್ತದೆ. ಓಕೆ, ಟು ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸ್ ಎಷ್ಟು ಅದ? 70,000 ಅದ. 70,000 ಆಫೀಸ್ ಎಕ್ಸ್ಪೆನ್ಸ್. ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಗೆ. ಯಾವುದೋ ಒಂದು ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಎಕ್ಸ್ಪೆನ್ಸ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟ ಇರ್ತಾರೆ ನೋಡಿ ಎಕ್ಸ್ಪೆನ್ಸ್ ಗೆ, ಹೌದಾ? ಸೊ ಇಲ್ಲಿ ಆಫೀಸ್ ಎಕ್ಸ್ಪೆನ್ಸ್ ಗೆ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಕೊಟ್ಟಾರೆ? 10,000 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ಟು ಆಡ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸ್ ರೂಪೀಸ್ 10,000. ಸೊ ಇಟ್ ಶುಡ್ ಬಿ ಟೋಟಲ್ ಟೇಕನ್ ಇನ್ ಟು ಔಟರ್ ಕಾಲಮ್, ದಟ್ ಈಸ್ 80,000. ಸೊ ಇದನ್ನ ಆಡ್ ಮಾಡ್ಕೊಂಡ ಔಟರ್ ಕಾಲಮ್ ನ 80,000 ಅಮೌಂಟ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ಬರೋಣ, ಬೈ ಪರ್ಚೇಸ್ ಆಫ್ ಮೆಡಿಸಿನ್ಸ್. ಅಲ್ಲಿ ಮೇಲೆ ಫರ್ನಿಚರ್ ಅನ್ನ ಫರ್ನಿಚರ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನು ಪರ್ಚೇಸ್ ಆಫ್ ಮೆಡಿಸಿನ್ಸ್ ತಗೊಂಡ್ರೆ ಟು ಪರ್ಚೇಸ್ ಆಫ್ ಮೆಡಿಸಿನ್ಸ್ rupees 24,000. ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಕಾಲಮ್ ಅಲ್ಲಿ ಬರೀತಾ ಇದ್ದೇವೆ 24,000. ಯಾಕಪ್ಪ ಅಂತಂದ್ರೆ ಇಲ್ಲಿ ಮೆಡಿಸಿನ್ಸ್ ಆಲ್ರೆಡಿ ಹಿಂದೆ ಸ್ಟಾಕ್ ಹೋಗಿರ್ತದೆ ಪರ್ಚೇಸ್ ಮಾಡಿದ್ರೆ, ಇದು ಹೊಸ ಪರ್ಚೇಸ್ ಮಾಡಿದ್ರೆ ಮೊದಲು ಏನ್ ಮಾಡ್ತದಪ್ಪ?
ಓಲ್ಡ್ ಸ್ಟಾಕ್ ಖಾಲಿ ಮಾಡಿಬಿಡ್ತದೆ ಕಂಪನಿ, ಹೌದಾ, ಆಮೇಲೆ ಹೊಸ ಸ್ಟಾಕ್ ಅನ್ನ ಮತ್ತೆ ಸೇಲ್ ಮಾಡ್ತಾ ಹೋಗ್ತದೆ. ಸೊ ಅದಕ್ಕಾಗಿ ಮೊದಲು ನಾವು ಓಲ್ಡ್ ಸ್ಟಾಕ್ ಖಾಲಿ ಮಾಡಬೇಕಲ್ಲ, ಆ ಓಲ್ಡ್ ಸ್ಟಾಕ್ ಎಲ್ಲಿ ಕೊಟ್ಟಿರ್ತಾರಪ್ಪ ನಮಗೆ ಅಡ್ಜಸ್ಟ್ಮೆಂಟ್ ಮೇಲೆ ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ ಆಫ್ ಮೆಡಿಸಿನ್ಸ್ ಆಸ್ ಆನ್ 31st March 2013 rupees 4000. ಸೊ ಓಲ್ಡ್ ಸ್ಟಾಕ್ ಅನ್ನ ಲೆಸ್ ಮಾಡಿಬಿಡೋಣ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ rupees 4000 has been deducted. ಓಕೆ, ಸೊ ಇಲ್ಲಿ ಔಟರ್ ಕಾಲಮ್ ನಾವು 20000 ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ by closing balance, that is cash balance, bank balance. So cash and the bank balance are the balance sheet items. It should not be taken here. Okay, so payment side ಮುಗಿತು. ಇವಾಗ ನಾವು ರಿಸಿಟ್ ಸೈಡ್ ಅಂದ್ರೆ ಇನ್ಕಮ್ ಸೈಡ್ ಬರೋಣ, ಹೌದಾ. ರಿಸಿಟ್ ಸೈಡ್ ನೋಡೋದು ಮೊದಲನೇ ಟು ಡೊನೇಷನ್ಸ್. ಡೊನೇಷನ್ಸ್ it should be treated as asset. ಅವರಲ್ಲಿ ನಮ್ಮಲ್ಲಿ ಹೇಳಿರ್ತಾರೆ ಅಡ್ಜಸ್ಟ್ಮೆಂಟ್ ನಂಬರ್ 3. Donations are to be capitalized. When they use the word capitalized, it means we are going to take it into the balance sheet. ಯಾವಾಗ capitalized word highlight ಮಾಡ್ತಾರ ಅವಾಗ ತಿಳ್ಕೊಳ್ಬೇಕು ಈ ಐಟಮ್ ಬ್ಯಾಲೆನ್ಸ್ ಶೀಟ್ ಹೋಗ್ತದ. ಕೆಲವೊಂದು ಸಲ ನಿಮ್ಗೂ ಹೇಳಿರ್ತಾರೆ ನಾವು, how of the donations are considered as income ಅಂತ ಹೇಳಿರ್ತಾರೆ. ಅವಾಗ ನಾವು ಏನ್ ಮಾಡೋದ, ಕೊಟ್ಟಿರ್ತಕ್ಕಂಥ ಡೊನೇಷನ್ ಮೇಲೆ 50% ಇನ್ಕಮ್ ಸೈಡ್ ತೋರಿಸೋಣ, 50% ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸೋಣ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕನ್ಫ್ಯೂಷನ್ಸ್ ಇಲ್ಲ. ಇಲ್ಲಿ ಡೈರೆಕ್ಟ್ ಡೊನೇಷನ್ಸ್ ಎಲ್ಲ ಕ್ಯಾಪಿಟಲೈಸ್ ಅಂತ ಹೇಳ್ತಾರೆ ಅನ್ಕೊಳ್ಳೆ ಟೋಟಲ್ ಹೋಲ್ ಅಮೌಂಟ್ ಎಲ್ಲ ಏನು ಹೋಗ್ತದೆ ಬ್ಯಾಲೆನ್ಸ್ ಶೀಟ್ ಹೋಗ್ತದೆ. ಓಕೆ, ನೆಕ್ಸ್ಟ್ ಟು ಫೀಸ್ ಫ್ರಮ್ ಪೇಷಂಟ್ಸ್. ಫೀಸ್ ಮೀನ್ಸ್ ಇಟ್ ಈಸ್ ಅ ಇನ್ಕಮ್. ಹಾಸ್ಪಿಟಲ್ ಇದೆ ಪ್ರಾಬ್ಲಮ್, ನರ್ಸಿಂಗ್ ಹೋಮ್ ಅದ, ಹೌದಾ. ಸೊ ಇಲ್ಲಿ ಏನ್ ಫೀಸ್ ಬರ್ತದಲ್ಲ ಪೇಷಂಟ್ ಗಳ ಕಡೆಯಿಂದ ಅದೆಲ್ಲ ಕಂಪನಿ ಇನ್ಕಮ್ ಟೋಟಲ್. ಸೊ ಹೀಗಾಗಿ ಇನ್ಕಮ್ ಸೈಡ್ ಫೀಸ್ ಫ್ರಮ್ patients, that is rupees 50,000. rupees 50,000. Next to entrance fees. Entrance fees ಇದು ಕೂಡ ಫೀಸ್ ಅಂದ್ರೆ ಏನು ಹೇಳಿದ್ರೆ ನಾವು ಅಲ್ಲಿ ಇನ್ಕಮ್ ಅಂತ ಹೇಳಿದ್ವಿ. by entrance fees rupees 40,000. Next to subscriptions. by subscriptions rupees 2 lakh. adjustment ಕಾಲಮ್ ನಲ್ಲಿ ಬರೀಬೇಕು. ಈ ಸಬ್ಸ್ಕ್ರಿಪ್ಷನ್ಸ್ ಯಾವಾಗ ಒಂದು ಅಡ್ಜಸ್ಟ್ಮೆಂಟ್ ಇದ್ದೇ ಇರ್ತದೆ. ಒಂದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇರ್ತದ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಡ್ತಾನೆ. ಇದ್ರ ಜೊತೆಗೆ ಅಡ್ವಾನ್ಸ್ ಅನ್ನು ಕೂಡ ಕೊಟ್ಟಿರ್ತಾನೆ. ಅಡ್ವಾನ್ಸ್ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಅಥವಾ ಮೈನಸ್ ಮಾಡ್ತೀವಿ, ಕೊಟ್ಟಿಲ್ಲ ಇದ್ರೆ ಟೋಟಲ್ ಅಮೌಂಟ್ ಎಲ್ಲ ನಾವು ಔಟ್ರಿ ಕಾಲಮ್ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾನ, ಅಡ್ವಾನ್ಸ್ ಅನ್ನು ಕೊಟ್ಟಾನ. ಔಟ್ಸ್ಟ್ಯಾಂಡಿಂಗ್ ಯಾಕೆ ಕೊಡ್ತಾನೆ ನೋಡಿ, 4ನೇ ಅಡ್ಜಸ್ಟ್ಮೆಂಟ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ rupees 40,000. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನಲ್ಲಿ ಆಡ್ ಮಾಡ್ತೀವಿ, ಹೌದಾ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ rupees 40,000. ಸೊ 2 lakh plus 40,000 is equal to 2,40,000. ಓಕೆ, ನೆಕ್ಸ್ಟ್ ಲೆಸ್ ಅಡ್ವಾನ್ಸ್. ಸೊ ಇಲ್ಲಿ ಅಡ್ವಾನ್ಸ್ ನಮಗೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಕೊಡ್ತದೆ. ಸಬ್ಸ್ಕ್ರಿಪ್ಷನ್ ನಲ್ಲಿ ಏನ್ ಮಾಡೋದು, ಅಡ್ವಾನ್ಸ್ ಅಂತ ತೆಗೆದುಕೊಂಡ just 20,000. ಸೊ we are going to deduct from 2,40,000 minus 20,000. So outer column we are going to present 2,20,000. So now in value outstanding add ಮಾಡಿದ್ವಿ, advance less ಮಾಡಿದ್ವಿ. So total ಎಷ್ಟು ಉಳಿದ amount 2,20,000. Next to endowment fund. So ಇಲ್ಲಿ endowment fund ಇದಲ್ಲ, ಇದು ಬ್ಯಾಲೆನ್ಸ್ ಶೀಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಫಂಡ್ ಅಂದ್ರೆ ಕ್ಯಾಪಿಟಲ್ ಫಂಡ್ ಅಂತ ಬರ್ತದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಆ ಹೆಡ್ ನಲ್ಲಿ ನಾವು ಇದನ್ನ ಪ್ರೆಸೆಂಟ್ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್. ಇಂಟ್ರೆಸ್ಟ್, ಫೀಸ್, ರಿಸಿಟ್ಸ್ ಅಂತ ಏನೆಲ್ಲ ಬರ್ತದಲ್ಲ ಇದೆಲ್ಲ ಕಂಪನಿಗೆ ಇನ್ಕಮ್, ಹೌದಾ. ಸೊ ಇಲ್ಲಿ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ rupees 4,000. they have given rupees 4,000. next miscellaneous receipts rupees 6,000. miscellaneous receipts rupees 6,000. so receipts item ಏನೇನು ಇನ್ಕಮ್ ಇದ್ದಲ್ಲ ಐಟಮ್ಸ್ ನಾವೆಲ್ಲ ತಗೊಂಡ್ವಿ. ಇನ್ಕಮ್ ಸೈಡ್ ಎಲ್ಲ ತಗೊಂಡ್ವಿ, ಎಕ್ಸ್ಪೆಂಡಿಚರ್ ಸೈಡ್ ಎಲ್ಲ ತಗೊಂಡ್ವಿ. ಇನ್ನು ನಾವು ಮಾಡಬೇಕಾಗಿರೋದು ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರೆ ಸರ್ಪ್ಲಸ್ ಬರ್ತಿದ್ರು ಅಥವಾ ಡೆಫಿಸಿಟ್. ಇದಕ್ಕೆ ನಾವು ಇನ್ನೊಂದು ನಮ್ಮ ಟರ್ಮ್ ಹೇಳ್ತೀವಿ ಪ್ರಾಫಿಟ್ ಅಥವಾ ಲಾಸ್. ಸೊ ನೋಡೋಣ, ಮೊದಲು ನಾವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳೋಣ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ರೆ ನಮಗೆ 3,20,000 ಬರುತ್ತೆ. ಮಾಡಿ ನೋಡ್ರಿ, 3,20,000 ನಮ್ಮ ಕ್ರೆಡಿಟ್ ಸೈಡ್ ಟೋಟಲ್ ಆಗುತ್ತೆ. ಡೆಬಿಟ್ ಸೈಡ್ ನಮಗೆ ಸಿಗುತ್ತೆ 2,96,000.
2,96,000. ನಾವು ಇವಾಗ ಏನ್ ಮಾಡ್ಬೇಕಪ್ಪ, ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತಂದ್ರೆ ನಮಗೆ ಸರ್ಪ್ಲಸ್ ಬರ್ತದ, ಡೆಬಿಟ್ ಸೈಡ್ ಜಾಸ್ತಿ ಇತ್ತಂದ್ರೆ ನಮಗೆ ಡೆಫಿಸಿಟ್ ಬರ್ತದ. ಇಟ್ ಇಸ್ ನಥಿಂಗ್ ಬಟ್ ಲಾಸ್ ಅಂಡ್ ಪ್ರಾಫಿಟ್. ಓಕೆ, ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದ ಕೂಡ ನಮಗೆ ಸರ್ಪ್ಲಸ್ ಬರ್ತದೆ, ಕಂಪನಿ ಪ್ರಾಫಿಟ್ ಅದ. ಸೊ 3,20,000 ಮೈನಸ್ 2,90,000 2,96,000 ಟೋಟಲ್ ಆಫ್ ಡೆಬಿಟ್ ಸೈಡ್. ಸೊ ನಾವು ಇಲ್ಲಿ ಮೈನಸ್ ಮಾಡಿದಾಗ ನಮಗೆ 24,000 ರೂಪೀಸ್ ಸಿಗುತ್ತಲ್ಲ, ಇದು ನಮ್ದು ಏನಿತ್ತು ಸರ್ಪ್ಲಸ್. ಈ 24,000 ಏನು ಸಿಗುತ್ತಲ್ಲ ನಮ್ದು ಸರ್ಪ್ಲಸ್, ದಟ್ ಇಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ ಇಟ್ ಆಸ್ ಪ್ರಾಫಿಟ್. ಸೊ ಟೋಟಲ್ ಎರಡು ಸೈಡ್ 3,20,000 3,20,000. ಸೊ ಈ 24,000 ಅಮೌಂಟ್ ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ನಾವು ಇದನ್ನ ಡೊನೇಷನ್ಸ್ ಅಥವಾ ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಹೆಂಗೆ ತಗೋತೀವಲ್ಲ ಅಲ್ಲಿ ನಾವು ಆಡ್ ಮಾಡಿ ತಗೋತೀವಿ. ಓಕೆ, ಸೊ ಇದು ಅರ್ಪಿತಾ ನರ್ಸಿಂಗ್ ಹೋಮ್ ಅಂತ ನಿಮ್ಮಲ್ಲಿ ಇಲಸ್ಟ್ರೇಷನ್ ನಾನು ಸೆಂಡ್ ಮಾಡಿದ್ದೀನಿ. ಆ ಇಲಸ್ಟ್ರೇಷನ್ ಇದು ಅಥವಾ ಪ್ರಾಬ್ಲಮ್ ಅಂತ ಹೇಳ್ಬೋದು ನಾವು. ಆ ಪ್ರಾಬ್ಲಮ್ ಅನ್ನು ನೋಡ್ಕೊಂಡು ನೀವು ಸೊಲ್ಯೂಷನ್ ಅನ್ನ ಸಾಲ್ವ್ ಮಾಡಿ ಮತ್ತೊಂದ್ಸಲ. ಸೊ ಇದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಅನ್ನ ಬ್ಯಾಲೆನ್ಸ್ ಶೀಟ್ ಇದೆ. ಆ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.